ಚಪ್ಪಟಿ ಈಗ ಮಾಯ ನಿಮ್ಮ ಅನುಭವ ಏನಾಯ್ತು ಈ ವಾರಾಹಿ ದೇವಸ್ಥಾನಕ್ಕೆ ಬಂದ ಮೇಲೆ ನಿಮ್ಗೆ ಏನು ಸಮಸ್ಯೆ ಇತ್ತು, ಏನು ಪರಿಹಾರ ಆಯ್ತು? ನಾವು ಈ ದೇವಸ್ಥಾನಕ್ಕೆ ಬರೋದಕ್ಕೆ ಮುಂಚೆ ಫಸ್ಟ್ ಇನ್ಸ್ಟಾದಲ್ಲಿ ನೋಡಿದ್ವಿ ದೇವಸ್ಥಾನನ. ನಾನು ಸಾಮಾನ್ಯವಾಗಿ ಎಲ್ಲೋದ್ರೂ ಇನ್ಸ್ಟಾದಲ್ಲಿ ಯಾವುದೇ ದೇವ್ರು ನೋಡಿದ್ರು ಹೋಗ್ಬೇಕು ಅಂತ ಅನ್ನತ್ತೆ. ಹಂಗನ್ಬಿಟ್ಟು ಹುಡ್ಕೊಂಡು ಬಂದ್ರಿ ಈ ದೇವಸ್ಥಾನಕ್ಕೆ. ಶುಕ್ರವಾರ ಹುಡ್ಕೊಂಡು ಬಂದಿದ್ದು. ಶುಕ್ರವಾರ ಹೋಮ ಎಲ್ಲ ಕೇಳ್ಕೊಂಡು ಅವತ್ತೇ ಬುಕ್ ಮಾಡ್ಕೊಂಡು ಹೋದ್ರಿ. ಭಾನುವಾರ ಹೋಮನೂ ಮಾಡಿಸಿದ್ರಿ. ಆದರೆ ನನ್ನ ಸಾಲದ ಪ್ರಾಬ್ಲಮ್ ತುಂಬ ಇತ್ತು. ನಮ್ಮದು ಜಮೀನು ಬಂದು 12 ವರ್ಷದ ಹಿಂದೆ ಮಾರಿದ್ದು. ಅದು ಮತ್ತೆ ಅಮೌಂಟ್ ಬರುತ್ತೆ ಅನ್ನೋ ಗ್ಯಾರಂಟಿನೂ ನಮ್ಗೆ ಗೊತ್ತಿರಲಿಲ್ಲ. ಬಂದು ಅಮೌಂಟ್ ಕೇಳ್ಕೊಂಡು ನನಗೆ ಹೆಂಗಾದರೂ ಆಗಲಿ ಈ ಸಾಲದಿಂದ ಸ್ವಲ್ಪ ವಿಮುಕ್ತಿ ಕೊಟ್ಟರೆ ಸಾಕಮ್ಮ ಅಂತ ಕೇಳ್ಕೊಳ್ಳೋದಕ್ಕೆ ಬಂದಿದ್ದು. ಬಂದು ಭಾನುವಾರ ಹೋಮನ ಮಾಡಿಸ್ಕೊಂಡು ಹೋದ್ರಿ. ಆದರೆ ಸುಮಾರು ಸತಿ ವಾರದಲ್ಲಿ 2 ಸತಿ ಬಂದು ಹೋಗ್ತಾನೆ ಇದ್ರಿ. ಯಾವಾಗ ಬಂದು ಹೋದ್ರೂ ಮನ್ಸಿಗೆ ನೆಮ್ಮದಿ ಇರೋದು, ಆದರೆ ಸಾಲದ ಬಾಧ್ಯತೆ ಇರ್ತಾ ಇರಲಿಲ್ಲ. ಆದರೆ ಒಂದು ಸತಿ ಜಮೀನ್ದು ಇಷ್ಟರಲ್ಲೇ ರಿಜಿಸ್ಟರ್ ಮಾಡ್ಕೊತಾರಂತೆ, ದುಡ್ಡು ಬರುತ್ತೆ ಅಂತ ಹೇಳಿದ್ರು ಮನೆಯಲ್ಲಿ. ಯಾವುದೋ ಒಂದು ದಾರಿ ಸಿಕ್ಕಿದೆ ಅಂತ ಬಂದು ಕೇಳ್ಕೊಂಡು ಹೋಗ್ತಾ ಇದ್ರಿ. ಅದಕ್ಕೂ ಸ್ವಲ್ಪ ಹಿಂದೆ ಮುಂದೆ ಆಗ್ತಾನೆ ಇತ್ತು. ಆಮೇಲೆ ಪ್ರಶ್ನೆ ಕೇಳಿದ್ದಕ್ಕೆ ಸ್ವಾಮಿಗಳು ಹೇಳಿದ್ರು, ಇಲ್ಲ ನೀನು ದುಡ್ಡು ಬಂದೇ ಬರುತ್ತೆ ಅಂತ ಹೇಳಿದ್ರು. ನಂಬಿಕೆ ಮೇಲೆನೆ ಯಾರೇನೇ ಅಂದ್ರೂ ಪರವಾಗಿಲ್ಲ ದೇವರಿದ್ದಾರೆ ಅನ್ನೋ ನಂಬಿಕೆ ಮೇಲೆನೆ ಬಂದ್ರಿ. ಆದರೆ ಕೊನೆಗೂ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಖುಷಿಯಾಗಿ ಕಿರು ಕಾಣಿಕೆ ಅಮ್ಮನ ಕೊಡೋಣ ಅಂತ ಬಂದಿದ್ದೀವಿ. ದೀಪ ಕೊಡ್ತಾ ಇದ್ದೀರಾ? ದೀಪ ತೂಗು ದೀಪ ಮತ್ತೆ ಸ್ಟ್ಯಾಂಡ್ ದೀಪ ಎರಡು ಕೊಡ್ತಾ ಇದ್ದೀರಾ? ಯಾವ ಮಹಾಲಕ್ಷ್ಮಿಯಿಂದ ಆಯ್ತಾ ವಾರಾಹಿಯಿಂದ ಆಯ್ತು ಅಂತ ಇಬ್ರು ಬೆನ್ನಿಂದ ನಿಂತ್ಕೊಂಡು ನಾನು ಅವತ್ತು ಅಪ್ಪನ ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗ ಎಲ್ಲಿ ರಿಜೆಕ್ಷನ್ ನಿಂತೋಗುತ್ತೆ. ಅಪ್ಪಗೆ ತುಂಬಾ ಸೀರಿಯಸ್ ಆಯ್ತು. ಆನೆಕಲ್ಲಲ್ಲೆಲ್ಲಾನು ಇಲ್ಲ ಇವ್ರು ಡೆತ್ ಆಗೋಗ್ಬಿಡ್ತಾರೆ, ಲಾಸ್ಟ್ ಕೊನೆ ಉಸಿರು ಎಳಿತಾ ಇದ್ದಾರೆ, ಇವ್ರು ಬದುಕಲ್ಲ ಇನ್ನ ಅಂದ್ರು. ಲಾಸ್ಟ್ ನಾವು ಬೆಂಗಳೂರು ಕರ್ಕೊಂಡು ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾಗಲೂ ನೈಟೆಲ್ಲ ಅದೇ ಯೋಚನೆ ಮಾಡಿದೆ. ಅಮ್ಮ ಇವಾಗ ಇವ್ರು ಸತ್ತೋದ್ರೆ ಅಂದ್ರೂ ಜಮೀನ್ ಕೆಲಸ ನಿಂತೋಗುತ್ತೆ, ಏನ್ ಮಾಡ್ಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ, ನೀನೇ ದಾರಿ ಕೊಡ್ಬೇಕು ಅಂದ್ರು. ಅವ್ರು ನಮ್ಗೆ ಟೈಮ್ ಇಲ್ಲಮ್ಮ, 1 ಅವರಲ್ಲಾದ್ರೂ ಸಾಯ್ಬೋದು, ಇಲ್ಲ 1 ಸೆಕೆಂಡಲ್ಲಾದ್ರೂ ಸಾಯ್ಬೋದು, ಅಡ್ಮಿಟ್ ಮಾಡ್ಕೊಂತೀವಿ ಅಂದ್ರು ರಾಜೀವ್ ಗಾಂಧಿನಲ್ಲಿ. ಅದೇ ಮಿರಾಕಲ್ ಅಂತಾನೆ ಅನ್ಬೋದು. ಅಪ್ಪನೂ ಉಳಿದು ಬಂದಿದ್ದಾರೆ, ಅವರೇ ಬಂದು ರಿಜಿಸ್ಟ್ರಿಗೆ ಮುಂದೆ ನಿಂತ್ಕೊಂಡು ರಿಜಿಸ್ಟರ್ ಮಾಡಿಕೊಟ್ರು, ದುಡ್ಡು ಬಂತು. ಅದಕ್ಕೆ ಖುಷಿಯಿಂದ ಬರೋಕ್ಕಾಗಿರ್ಲಿಲ್ಲ. ಇವತ್ತು ದಾರಿ ಕೊಟ್ಲು ಅಮ್ಮ ಬರೋದಕ್ಕೆ. ನಿಮ್ಮ ತಂದೆಗೆ ಎಷ್ಟು ವಯಸ್ಸು? ನಮ್ಮ ತಂದೆಗೆ 64 ವರ್ಷ ವಯಸ್ಸು. ಚಿಕ್ಕವರೇ ಅಂದ್ರೆ ಕುಡಿದು ಬೀಡಿ ಸಿಗರೇಟ್ ಎಲ್ಲ ಸೇರ್ತಾ ಇದ್ರು. ಅದು ಲಂಗ್ಸ್ ಪ್ರಾಬ್ಲಮ್ ಆಗಿ ತುಂಬಾ ಪ್ರಾಬ್ಲಮ್ ಆಗಿತ್ತು. ಆದ್ರೆ ಅಂತವನ್ನು ಉಳಿಸ್ಕೊಟ್ಟು ಅವ್ರಿಗೆ ಇಲ್ಲ ಅಂತಿದ್ರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿರೋದು, ಡಿಲೇ ಆಗಿರೋದೇನೋ. ಅಂದ್ರೆ ಅವ್ರದ್ದು ಇದೆಲ್ಲ ಬರೋ ತನಕ ಡಿಲೇ ಆಗಿರೋದು. ಬಟ್ ಏನೋ ಕಷ್ಟಕ್ಕೆ ಕರೆಕ್ಟಾಗಿ ಆ ಟೈಮ್ಗೆ ಹೊಂದಿಸ್ಕೊಟ್ರು ಇಬ್ರು ಸೇರಿ. ಹಾಗೆ ನಾವು ಹೇಳೋದೇನು ಅಂದ್ರೆ ನಿಮಗೆ ಋಣ ಇದ್ರೆ ಬಂದೇ ಬರುತ್ತೆ. ಅದು ದೈವಾನುಗ್ರಹವಾಗಬಹುದು ಅಥವಾ ಇನ್ಯಾರೋ ಒಂದು ಮನುಷ್ಯರು ಸಹಾಯ ಮಾಡಿ, ದೈವ ಮಾನಸ ರೂಪೇಣ ಅಂತ ದೇವತೆಗಳು ಮನುಷ್ಯ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡಿದ್ದಾರೆ. ಸೊ ವಾರಾಹಿಗೆ ತುಂಬ ಕೃತಜ್ಞತರಾಗಿದ್ದೀರಾ. ನಿಮ್ಮ ಒಂದು ಸೇವೆ ಏನಿದೆ, ಕೊಟ್ಟಿರುವಂಥ ದೀಪವನ್ನು ಅಮ್ಮನ ಸಂತೋಷವಾಗಿ ಸ್ವೀಕಾರ ಮಾಡಿದ್ದಾಳೆ. ಸೊ ನಿಮ್ಮ ಮನೆ ಇನ್ನೂ ದೀಪ ಥರ ಬೆಳಗಲಿ, 10 ಜನಕ್ಕೆ ಬೆಳಕು ಕೊಡಲಿ. ಸೊ ನಿಮ್ಮ ಒಂದು ಸಂಕಷ್ಟಗಳು ಏನೇನಿದೆ ಅದೆಲ್ಲ ಕೂಡ ಇವತ್ತಿಗೆ ಕೊನೆ ಆಗೋಗ್ಲಿ. ಇನ್ಮೇಲೆ ನಿಮ್ಮ ಮನೆ, ನಿಮ್ಮ ವಂಶ, ನಿಮ್ಮ ಎಲ್ಲ ಕುಟುಂಬ ಕೂಡ ತುಂಬ ಆನಂದವಾಗಿರಲಿ ಅಂತೇಳಿ ನಾವು ಕೂಡ ನಿಮ್ಗೆ ಆಶೀರ್ವಾದ ಮಾಡಿ ಒಂದು ಪ್ರಸಾದವನ್ನು ಕೊಡ್ತೀನಿ. ನೋಡಿ, ಸಂತ್ವಾಹ ತ್ವಾ ಸಿಂಚಾಮಿ ಸಿಂಚಾಮಿ ಜುಷಾ ಪ್ರಜಾಮಾಯುರ್ಧನಂಚಾಹ ರೋಚನೋ ರೋಚಮಾನ ಶೋಭನ ಶೋಭಮಾನ ಕಲ್ಯಾಣ ಯಜಮಾನಸ ಗೃಹೇ ನಿತ್ಯ ಕಲ್ಯಾಣ ಪ್ರಾಪ್ತಿರಸ್ತು. ದಿನ ಒಳ್ಳೆ ಸುದ್ದಿಗಳು ತಗೊಂಡ್ಲಿ. ನಿಮ್ಮ ಮನೆಯಲ್ಲಿ 100 ಜನಕ್ಕೆ ಊಟ ಹಾಕಿ ನಮ್ಗೆ ಅಮ್ಮನ ಸೇವೆ ಮಾಡೋದಕ್ಕೆ ಶಕ್ತಿ ಕೊಡ್ಲಿ. ಇನ್ನೂ ಇರೋ ಟೈಮ್ ಇವಾಗ ಅಮ್ಮನ ನಾನು ಜೀವಂತಾನೇ ಇರಲ್ಲ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಜೀವಂತ ನಿಲ್ಸಿದ್ದಾಳೆ. ಇನ್ನು ನನ್ನ ಪ್ರಾಬ್ಲಮ್ ಎಲ್ಲ ಕಳ್ಕೊಂಡು ಇನ್ನು ನನಗೆ ಅಮ್ಮನ ಸೇವೆ ಮಾಡೋ ಶಕ್ತಿ ಕೊಡ್ಲಿ ಅಂತ ಅಷ್ಟೇ. ಆಗಲಿ, ಒಳ್ಳೇದಾಗಲಿ, ಕೊಡಿ.